ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ನಾನು ಇವತ್ತಿನ ದಿವಸ ಹೈನುಗಾರಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀನಿ. ಒಬ್ಬ ಪ್ರಗತಿಪರ ಹೈನುಗಾರಿಕೆಯ ರೈತನನ್ನು ನಾನು ನಿಮಗೆ ಪರಿಚಯ ಮಾಡಿಸಿಕೊಳ್ಳಲಿಕ್ಕೆ ಹೊರಟಿದ್ದೀನಿ. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ತರ್ಲಕಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ಅದ್ಭುತವಾಗಿ ಹೈನು ಸಾಗಾಣಿಕೆಯನ್ನು ಮಾಡಿದ್ದಾರೆ ಅವರು. ಆ ಹೈನು ಸಾಗಾಣಿಕೆಯನ್ನು ಹೇಗೆ ಮಾಡಬೇಕು ಅನ್ನೋರಿಗೆ ಭಾಳ ಸ್ಫೂರ್ತಿದಾಯಕವಾಗಿರುತ್ತೆ ಈ ವಿಡಿಯೋ. ಬನ್ನಿ ಹೆಚ್ಚಿನ ಮಾಹಿತಿಯನ್ನು ಅವ್ರನ್ನೇ ಮಾತಾಡಿಸಿ ಅವ್ರನ್ನ ಪರಿಚಯ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬನ್ನಿ ವೀಕ್ಷಕ. ನಮಸ್ತೆ ಅಣ್ಣ. ನಮಸ್ಕಾರ ಸರ್. ಆರಾಮಿದ್ದೀರಿ? ಆರಾಮದಿ ಸರ್. ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡ್ರಿ ಅವ್ರೆ. ಹ್ಞೂ ಸರ್, ಶರಣಪ್ಪ ಬ್ಯಾಳಿ ಅಂತಾರೆ. ಶರಣಪ್ಪ ಬ್ಯಾಳಿ, ತರ್ಲಕಟ್ಟಿ, ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲಾ ಸರ್. ನಿಮ್ಮ ಹೈನು ಸಾಗಾಣಿಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ? ಕೊಡ್ತೀವಿ ಸರ್. ಓಕೆ, ಹೇಳ್ರಿ ಏನೇನು ಮಾಡಿರಿ ಇಲ್ಲಿ? ಏನೇನು ಸರ್, ನಾವು ಈಗ 12 ವರ್ಷದಿಂದ ಹೈನುಗಾರಿಕೆ ಮಾಡ್ತೀವಿ ಸರ್. 12 ವರ್ಷದಿಂದ ನಮ್ಗೆ ಒಳ್ಳೆ ಲಾಭದಾಯಕ ಅಂತ ಅನಿಸೈತಿ ಸರ್. ನಮ್ಗೆ ಏನಾಯ್ತು ಅಂದ್ರೆ ಅದರಿಂದನ ನಮ್ಗೆ ಊಟ ಸಿಕ್ಕದ್ರಿ. ಈಗ ಕೃಷಿ ಮಾಡ್ತೀವ್ರಿ. ಕೃಷಿ ಬಗ್ಗೆ ಇದೊಂದು ಕಸಬು ಅಂತ ನಾವು ಮಾಡ್ಕೊಂತ ಹೊಂಟಿವ್ರಿ. ಎಷ್ಟು ಎಕರೆಯಲ್ಲಿ ಕೃಷಿ ಅನ್ ಮಾಡ್ರಿ? ನಾವು ಕೃಷಿ ಮಾಡಿರೋದ್ರಿ ಸರ್ 12 ಎಕರೆ. ನಾವು 4 ಜನ ಅಂತಮ್ ಸರ್. ನಾವು ಸಾಮಾನ್ಯ ಕೃಷಿ ಮಾಡ್ತೀವಿ. ಮೆಕ್ಕೆಜೋಳ, ಶೇಂಗಾ ಇಂತೆಲ್ಲ ಮಾಡ್ತೀವಿ ಸರ್. ಹೈನುಗಾರಿಕೆಯಿಂದ ಸ್ವಲ್ಪ ನಮ್ಗ ಕೃಷಿದು ಉಳಿದೈತ್ರಿ. ಹೈನುಗಾರಿಕೆ ಏನೈತಲ್ಲ ನಮ್ ಖರ್ಚಿಗೆಲ್ಲ ನಮ್ಮ ಈಗ ಒಂಥರ ಖರ್ಚಿಗೆ ಬರ್ತರಿ. ಕೃಷಿ ಮಾಡ್ಕೊಂತನ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ. ಹೈನುಗಾರಿಕೆ ಬಗ್ಗೆ ಒಂಚೂರು ಹೇಳ್ರಿ ಮಾಹಿತಿ. ಇಲ್ಲಿ ಎಲ್ಲ ರೆಡ್ ಮಾಡಿ ಸರ. ಈಗ ಒಂದು 1.5 ಲಕ್ಷ ಖರ್ಚಾಗೈತ್ರಿ. ಸುಮ್ಮನೆ ಸಾಮಾನ್ಯ ಸಣ್ಣ ಲೆಕ್ಕದಾಗ ಬಾಳ ಖರ್ಚು ಮಾಡಿಲ್ ಸರ್. ನಾವು ಮಾಡ್ಕೊಂಡಿವ್ರಿ. ಮಾಡ್ಕೊಂಡ್ ಒಂದು 6 ಆಕಳ ಸಾಕಿವಿ ಸರ್. 6 ಆಕಳ ಸಾಕಿರಿ? 6 ಆಕಳ ಸಾಕಿವಿ ಸರ್. 6 ಆಕಳದಾಗ ನಮ್ ಜೀವ ನಡೀತೀವಿ ಸರ್. ಹಂಗ ತಿಂಗಳ ಒಂದ್ 30-35 ಸಾವಿರ ಲಾಭ ಐತ್ರಿ ನಮ್ಗ. ಇದೇನಿದು? ಅದು ಮೇವ್ ಕಟ್ಟಿಂಗ್ ಮಾಡಕ್ ಇಳಿಗೆ ಅಂತ ನಮ್ಮ ತಾತನವ್ರ ಕಾಲದಿಂದನ ಐತಿ ಸರ್ ಅದು. ಇದು ಹೌದ್ ಸರ್. ನೀವು ಮಷೀನ್ ತಗೊಂಡಿಲ್ಲ? ಮಷೀನ್ ಗಿಷನ್ ಮಾಡಿಲ್ರಿ. ನಾವು ನ್ಯಾಚುರಲ್ ಆಗಿ ಮಾಡಕತ್ತೀವಿ ಸರ್. ನಾವು ಸುಮ್ಮನೆ ಏನ್ ಹಂಗೇನ ನಾವು ಏನು ಈ ತರ ಮಾಡಕತ್ತಾರ ಈಗೇನ ಈ ಸದ್ಯ ಆ ತರ ಮಾಡಿಲ್ರಿ ನಾವು. ನಿಂದೇನ್ ಹಿರಿಯರ್ ಮಾಡ್ಕೊಂಡ್ ಹೊಂಟಾರ್ರಿ, ಅದ ತರ ಮಾಡ್ಕೊಂತ ಹೊಂಟಿವಿ ಸರ್. ಹಳೆ ಸಾಂಪ್ರದಾಯಿಕದ ಹೊಂಟಿವಿ ಸರ್. ದೊಡ್ಡದಾಗಿ ಏನು ಮಾಡಿಲ್ ಸರ. 6 ಆಕಳಿದ್ದನ ಸ್ವಲ್ಪ ನಮ್ಗ ಅನುಕೂಲ ಆಗೈತ್ರಿ. ಇನ್ನ ಮುಂದೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಐತ್ರಿ. ಹಸುಗಳೆಲ್ಲ ಎಲ್ಲಿ ಅದಾವ ಈಗ? ಮೇಕ್ ಹೋಗ್ಯ ಸರ್. ಈ ಕಡೆ ಹೊರಗಡೆ ಬಿಟ್ಟು ಮೇಯಿಸ್ತೀವಿ ಸರ್ ನಾವು. ಶೆಡ್ನ್ಯಾಗ ಹಾಕೇನ್ ಮೆಸಲ್ರಿ. ಅಲ್ಲಿ ಹೊರಗಡೆ ಸಾಯಂಕಾಲ ಬಂದ್ ಕಟ್ತೀರಿ? ಸಾಯಂಕಾಲ ಬಂದ್ ಕಟ್ತೀವ್ರಿ. ಎಲ್ಲಿ ಅದಾವ ಈಗ? ಈ ಕಡೆ ಹೊರಗದವ್ರಿ. ಈ ಕಡೆ ನೋಡೋಣ ಬರ್ರಿ. ನಡ್ರಿ ಈಗ ಏನಂದ್ರ ಇವ್ರ ಶಣಪಣ್ಣರ, ನೀವು ಹೈನುಗಾರಿಕೆಯನ್ನ ಮಾಡಿರಿ. ವೆರಿ ಗುಡ್. ಹೈನುಗಾರಿಕೆಯೊಳಗ ನೀವು ಪ್ರಗತಿಯನ್ನ ಕಂಡಿರಿ, ಹೌದಾ? ಅದಕ್ಕೋಸ್ಕರ ನಾವು ನಿಮ್ಮ ಹೈನುಗಾರಿಕೆ ಬಗ್ಗೆ ತಿಳ್ಕೊಳಕಂತ ಬಂದಿವಿ. ಮತ್ ನಿಮ್ಮ ಹೈನುಗಾರಿಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ರಿ. ಹೈನುಗಾರಿಕೆ ಅಂತಾರ ನಾವು ಅದ್ರಿಂದನ ಸ್ವಲ್ಪ 4 ರೂಪಾಯಿ ಕಂಡಿವ್ರಿ. ಅದ್ರಿಂದನ ನಾವು ಉದ್ದಾರ ಆಗಿವಿ ಸರ. ಅವಕ್ಕ ಏನ್ ಮಾಡ್ಬೇಕಂತ ನಮ್ಗ್ ಗೊತ್ತ್ರಿ. ಏನಿಲ್ಲ ಸರ, ಮತ್ ನಾವ್ ಸುಳ್ಳು ಹೇಳಿದಂಗ ಸರ. ಆ ಕಡೆ ಬರ್ರಿ, ಅಲ್ಲಿ ನೋಡಂತ್ರಿ. ಎಷ್ಟದ ಒಟ್ಟ ಹಸುಗಳು? ಇಲ್ಲಿ ಒಂದ್ 4 ಅದಾವ್ರಿ. ಈಗ ಒಂದು ಆ ಕಡೆ ಒಂದ್ 4 ಅದಾವ್ರಿ. ಒಟ್ಟ ಟೋಟಲ್ ಎಷ್ಟು ಹಸುಗಳು? ಟೋಟಲ್ 8 ಹಸು ಅದಾವ್ರಿ. ಕುರಿ ಮರಿ ಎಲ್ಲಾ ಅದಾವ್ರಿ. ಆ ಕಡೆ ನೋಡಂ ಬರ್ರಿ ಸರ್. 8 ಹಸು. ಆ ಕುರಿ ಮರಿ ಎಷ್ಟು ಅಲ್ಲಿ ಅದಾವ್ರಿ? ಒಂದು 20 ಇರ್ಬೇಕ್ರಿ. ಫುಲ್ ಸುಂದರ ಮಳೆ ಬಂದಾಗ ಸ್ವಲ್ಪ ಸಣ್ಣ ಕಂಟಿನ್ಯೂ 1 ತಿಂಗಳು ಹರಿತೀರಿ ಇದು. ಹಿಂಗ ಓದಿದ್ರ ಮ್ಯಾಗ ಪೈಪ್ ಹಾಕಿರಿ? ಈಚಿಕಿಂದ ಪೈಪ್ ಹಾಕಿರಿ. ಇಲ್ಲಂದ್ರ ಕೆಳಗ ಇಳಿದು ಹೋಗ್ಬೇಕ್ರಿ. ಎಲ್ಲಾ ಆಳ ತುಂಬಿ ಬೆರಕತ್ತೈತಿ. ಆಳ ತುಂಬಿ ಬೆರಕತ್ರಿ. ಈ ವರ್ಷ ಚಲೋ ಮಳೆ ಆಗೈತ್ರಿ. ನೀವ್ ಗದ್ದಿ ಮಾಡ್ತೀರಿ? ಗದ್ದಿ ಮಾಡಿರಿ. 1 ಎಕರೆ ಗದ್ದಿ ಮಾಡಿವ್ರಿ. ಅದೇ ಮನೆಗೆ ರೀ. ಮತ್ತೇನ್ ಮಾರಾಟ ಏನಿಲ್ರಿ ನಮ್ದು. ಮನೆಗೆ ಟಮಾಟೋ ಹಚ್ಕೊಂತೀರಿ, ಎಲ್ಲಾ ಕಾಯಿಪಲ್ಲೆ ಮಾಡ್ಕೊಂತೀರಿ. ಏನು ಕೊಂಡಲ್ರಿ. ಇದು ನಿಮ್ದವಲ್ಲ? ಇದು ನಮ್ದಾರಿ. ಅಚಕಲ್ದ ನಮ್ದಾರಿ. 4 ಬೋರ್ವೆಲ್ ಅದಾವ್ರಿ. ಈ ಹೊಲ್ದಾಗ 12 ಎಕರೆದಾಗ 4 ಬೋರ್ವೆಲ್ ಹಾಕ್ಸಿರಿ. ಅಷ್ಟು 1 ಇಂಚು 1.5 ಇಂಚ್ ಅದ ಸರ್. ದೊಡ್ಡ ನೀರ್ ಇಲ್ಲ ಸರ. ಅದಕ್ಕ ಒಂದು ಕೃಷಿ ಹೊಂಡ ಅಂತ ಮಾಡಿವಿ ಸರ್. ಎಲ್ಲಿ ಇತ್ತಿರದ? ಇಲ್ಲ ಐತ್ರಿ. ನೋಡ್ರಿ ಎಲ್ಲಾ ನೋಡೋಣ ಹೊಲಕ್ ಬಂದಿವಿ. ನೋಡೋಣ ಬರ್ರಿ ಸರ್. ನೋಡೋಣ. ಇದ ಪೈಪಿನ ಮ್ಯಾಗ ಆಸೆ ತಗದು ಹೋಗ್ಬೇಕು. ಹ್ಞೂನ್ರಿ. ಆಳ ರೀ ಇದು. ದೊಡ್ಡ ಆಳ ಸರ್ ಅದು.
ನೀರ್ ಕುಡಿತಾರೇನ್ರಿ ಇವನ್ನ? ಇಲ್ರಿ ಈಗ ಅವು ಸರಿ ಇಲ್ರಿ ನೀರ್ ಈಗ ಮಣ್ಣು ಮಳೆ ಆಗೈತಲ್ರಿ ಸುಮ್ಮನೆ ಹರಿದೈತ್ರಿ ಹಳ್ಳದ. ಈಗ ಯಾರು ಕುಡಿಯಲ್ಲ ನೀರ್? ಇಲ್ಲಿ ಕುಡಿಯಲ್ರಿ, ಬೋರ್ವೆಲ್ ಐತಿ ಸರ್ ಇಲ್ಲಿ. ಎಲ್ಲ ಈ ಹೊಂಡಕ್ ಸ್ಟಾಕ್ ಮಾಡ್ತೀವಿ ಸರ್. ಸ್ಟಾಕ್ ಮಾಡಿ ಹೊಲಕ್ ಆ ಕಡೆ ಮೆಕ್ಕೆಜೋಳ. ಭಾರಿ ಸೂಕ್ಷ್ಮ, ದಿನ ಅಡ್ಡಾಡೋರ್ಗೆ ರೂಢಿ ಇರ್ತ. ನಾವು ಇದೆ ರೀ ಕೃಷಿ ಹೊಂಡ. ಇದ ಕೃಷಿ ಹೊಂಡ. ಸರ್. ಇದ್ರಾಗ ಮೀನು ಪಾನ್ ಬಿಟ್ಟಿರೇನ? ಇಲ್ಲ, ಇನ್ನ ಬಿಡ್ಬೇಕಂತ ಐಡಿಯಾ ಐತಿ ಸರ, ಬಿಟ್ಟಿಲ್ಲ ಇನ್ನ. ಇಲ್ಲಿ ರಾತ್ರಿ ಇರ್ತಾರ? ಇರ್ತಾರ್ರಿ, ನಮ್ದ ಎಲ್ಲ ಒಂದ್ ಫ್ಯಾಮಿಲಿ ಇಲ್ಲೇ ಇರ್ತಾರ ತಮ್ಮನಾರ. ಇದು ಕೃಷಿ ಹೊಂಡ ಸರ. ಇದೆಲ್ಲ ಗದ್ದೆ ಹಚ್ಚಿಂತೀರಿ ಮನೆಗೆ ಏನ ಖರ್ಚು ಮಾಡಕ್ಕೆ. ಗದ್ದೆ? ಅಷ್ಟು ಗದ್ದೆ ಸರ್ ನಮ್ದಾರಿ. ನೆಲ್ ಎಲ್ಲಿಂದ ತಂದಿರ್ತೀರಿ? ಗಂಗಾವತಿ ಹೋಗ್ತಿವ್ರಿ, ಅಲ್ಲಿಂದ ಪ್ಯಾಕೆಟ್ ತರ್ತೀರಿ. ಪ್ಯಾಕೆಟ್ ತಂದು ಸಸಿ ಹಾಕ್ಯಂತೀವ್ರಿ. ಇಲ್ಲೇ ಸಸಿ ಹಾಕಿ ನಾವ್ ಸಸಿ ಮಾಡಿ ಹಚ್ತೀವಿ ಸರ್. ಈ ಕೃಷಿ ಹೊಂಡ ಹೆಂಗ್ ಯೂಸ್ ಮಾಡ್ಕೋತೀರಿ? ಕೃಷಿ ಹೊಂಡಾರ ಸರ, ನಾವ್ ಅದಕ್ಕ ಮಳೆಗಾಲ ಐತ್ರಿ, ತುಂಬಿಡತ್ರಿ. ಈಗ ಏನ್ ಬೋರ್ವೆಲ್ ಚಲೋ ಮಾಡಲ್ರಿ. ಮಾಡಲ್ರಿ. ಇದ್ರ ನೀರ ಎತ್ತೀರ? ಇದ್ರ ನೀರ ಎತ್ತಿ ಹೊಲ ಕರ್ಸ್ತೀವಿ ಸರ್. 2 ಮೋಟರ್ ಹಾಕಿ ಸರ್ ಅದ್ರಾಗ. ಇದ ನೀರ ತಗೊಂಡ್ ಹೊಲ ಕರ್ಸ್ತೀವಿ ಸರ್. ಮಳೆ ಇಲ್ದಾಗ ಏನೈತಿ ಸರ, ಈ ಬೋರ್ವೆಲ್ ಅಷ್ಟು ಚಲೋ ಮಾಡ್ತೀವ್ರಿ. 1 ಇಂಚ್ 1.5 ಇಂಚ್ ಅದಾವ್ರಿ. ಅಷ್ಟು ಹಾಕ್ತಿವ್ರಿ ಬೇಸಿಗೆ ಟೈಮ್ನಾಗ. ಎಲ್ಲಾ ಒಂದ್ 10 ಎಕರೆ ಶೇಂಗಾ ಹಾಕ್ತಿವ್ರಿ. ಈಗೇನೈತಲ್ರಿ ಎಲ್ಲ ಗದ್ದೆ ಹಚ್ತೀವ್ರಿ ಸರ್. ಹಚ್ತೀವಿ ಮನೆಗೆ ತಿನ್ನಕ ಅದಾರಿ. ಹಚ್ಚಿವಿ ಈಗೆಲ್ಲ ಹಚ್ಚಿ ಸರ. ಈಗೇನು ಒಳ್ಳೆ ಸಸಿ ಅಲ್ರಿ, ಹಚ್ಚಿ ಬಿಡಿ. ಹಸು ಆ ಕಡೆ ಮೇಕತಿರಲ್ರಿ. ಸಬ್ಸಿಡಿ ಒಳಗನ? ಇಲ್ರಿ, ಕ್ಯಾಶ್ ಕೊಡ್ತಂದ್ರಿ. ಹುಬ್ಳಿ ಹೋಗಿ ಕರೆಂಟ್ ಪವರ್ ಕೊಡ್ತಾರೆ. ನೀರ್ ಎತ್ತಕ? ಇದಕ್ಕೆ ಏನಂತಾರೆ ಈ ಮಷಿನ್ಗೆ? ಇದು ಆಯಿಲ್ ಇಂಜನ್ ಅಂತಾರೆ. ಆಯಿಲ್ ಇಂಜನ್ ಯಾವ್ದಕ್ ಇದ್ರೆ ಆಗ್ತಂದ್ರಿ? ಇದು ನಮ್ಗ ಕರೆಂಟ್ ಇಲ್ ಟೈಮ್ನಾಗ ಮತ್ತೆ ಹೊಲ ಬಾಳ ಐತಲ್ರಿ, ನೀರ್ ಕಡಿಮೆ ಅದಾವ. ಕರೆಂಟ್ ಇದ್ದೊತ್ನಾಗ ನೀರ್ ಸ್ಟಾಕ್ ಮಾಡ್ಕೊಂತೀವ್ರಿ. ಮಾಡ್ಕೊಂಡು ಇದನ್ನ ಎತ್ತೀವ್ರಿ. ಇದರಿಂದ ಎತ್ತೀವ್ರಿ ನೀರ್. ಇದು ಪವರ್ ಕೊಡ್ತೀರಿ. 1 ಮೋಟರ್ ನಡೀತೇನ್ರಿ? 2 ಮೋಟರ್ ನಡೀತೀರಿ. ಇದು 2 ಮೋಟರ್ ಹಚ್ಬೋದು? ಇದು ಹಚ್ಬೋದ್ರಿ. ಹಚ್ಚಿ ಎಷ್ಟು HP ಐತ್ರಿ ಇದು? ಇದು 16 HP ಐತ್ರಿ. ಎಷ್ಟು ವರ್ಷ ಆತ್ರಿ ತಂದಿದನ? ಇದನ್ನ 1 ವರ್ಷ ಆತ್ರಿ. ಈಗ ಏನಾಗಲ್ಲ, ಸೂಕ್ಷ್ಮ ನೋಡ್ಕೋಬೇಕು. ಸೂಕ್ಷ್ಮ ನೋಡ್ಕೋಬೇಕ್ರಿ ಅಷ್ಟ. ಈಗ ನಮ್ಗ್ ಪವರ್ ಬೇಕಂದ್ರೆ ಇನ್ನು ಯೂಸ್ ಮಾಡ್ತೀವ್ರಿ. ಇದಕ್ಕ ಪೆಟ್ರೋಲ್ ಹಾಕ್ಬೇಕನ್ರಿ? ಡೀಸೆಲ್ ಹಾಕ್ಬೇಕ್ರಿ. ಡೀಸೆಲ್ ಹಾಕಿ ಯೂಸ್ ಮಾಡ್ಕೊಂತೀರಿ. ತೋಟಕ್ಕೆ ನಡೀತೈತಿ? ತೋಟಕ್ಕೆ ನಡೀತೈತ್ರಿ. ಆ ಕಡೆ ಹಸೋದ ನೋಡ್ರಿ, ನೋಡೋಣ. ಕೆಲವಾದ್ರು ಬಡ್ ಹಾಕತ್ ಬಿಡ್ತಾನ. ನಿಮ್ಗೆ ಯಾವಾಗ ಬೇಕೋ ಅವಾಗ ನೀರ್ ಕರೆಂಟ್ ಹೋಗೈತೆ, ಇದು ಅದು ಇದು ಸಮಸ್ಯೆ ಇಲ್ಲ. ಇಲ್ಲೇ ಬರ್ರಿ. ಬಂದು ಸಿಹಿ ನೀರ್ ಅನ್ರಿ ಇದೆಲ್ಲ? ಸಿಹಿ ನೀರ್, ಒಳ್ಳೆ ನೀರ್ರಿ. ಫಿಲ್ಟರ್ ನೀರ್ ಇದ್ದಂಗ ಅದಾವ? ಫಿಲ್ಟರ್ ನೀರ್ ಇದ್ದಂಗ ಅದಾವ್ರಿ. ಇದೇನ್ರಿ? ಅದು ಸಜ್ಜೆ ಹಾಕ್ಯಾರಿ. ಅದು ಇದ್ರಾಗ ಕಸ ಬಂದು ಬಿಡ್ತೀರಿ. ಅದು ದನಕ್ಕೆ ಕೊಯ್ದಾಕ ಬರ್ತೀರಿ ಅದು ಕಸ. ಈ ಮೆಕ್ಕೆಜೋಳ ನಮ್ದಾರಿ ಇದು. ಇಲ್ಲ ಬಂದದ್ದನ್ರಿ? ಏನು ಬಂದಿಲ್ಲ? ಏನು 1 ತಿಂಗಳು ಲೇಟ್ ಐತ್ರಿ. ಇದು ಹಾಲ್ಗಳು ಬಂದದ? ಹಾಲ್ಗಳು ಐತ್ರಿ. ಕುಚಿನ್ ತಿನ್ನಕ್ ಬರಲ್ಲ? ಬರ್ತೀರಿ. ಈಗ ತಿನ್ನಕ್ ಸರಿ, ಹಂಗೈತಿ ನೋಡ್ರಿ. ಫುಲ್ ಹಸರು ಐತಿ. ಫುಲ್ ಹಸರು ಐತ್ರಿ. ಈಗ ನೀರು ಹರಿ ಫುಲ್ಲು ಹಳ್ಳರಿ. ಇದು ಎಲ್ಲ ಗಾರಿ ಅದ. ಆ ಕಡೆ ಒಂದು ಚೆಕ್ ಡ್ಯಾಮ್ ಅಂತ ಐತ್ರಿ ಇಲ್ಲಿ. ಆ ಚೆಕ್ ಡ್ಯಾಮ್ ತುಂಬಿ ಹರಿದೈತ್ರಿ. ಈಗ ನೀರು ಕುಡಿಯಕ್ ಬರ್ತಾವು? ಬರ್ತಾವ್ರಿ. ಹಾಲ್ದಾಗ ಅದ್ರಿ ಅಗದಿ.
ಏನಪ್ಪ ಹೊಲಸು ಮಾಡ್ಬಿಡ್ದಾತ. ಸಣ್ಣದ್ರಿ ಮಗ. ನಮಸ್ಕಾರ ರೀ, ಆರಾಮದಿರ? ಏನು ನಿಮ್ಮ ಹೆಸರು? ಹಾಂ, ಇಲ್ಲಿ ಅದಾವ ನಿಮ್ಮ ಹಸು? 4 ಹಸು ಅದಾವ. ಇನ್ನೂ 4 ಆ ಕಡೆ ಅದಾರ ಇಲ್ಲಿ ಹಚ್ಚಕದಾರ. ಓಕೆ. ಟಗರ್ ಮರಿ ಕುರಿ ಎಲ್ಲ ಅದಾರ ಅಲ್ಲೇ. ಓತ್ ಮರಿ ಸಾಕಿರಿ. ಆ ಕಡೆ ಬಾ ಪೊಡ್ಕ ಅನ್ನ. ಸಂಡೆ ಅಲ್ರಿ ಇವತ್ತು ಬಂದಾನ ಹೊಲಕ್ಕೆ. ಇದು ಎಷ್ಟು ನಿಮ್ಮ ಹೊಲನ? ನಮ್ದೆಲ್ಲ ಮೇಯ್ತೇವೆ ಇಲ್ಲಿ. ಇದು ಯಾವ ಗಿಡ ಇದು? ಕಕ್ಕಿ ಗಿಡ ಅಂತಾರೆ ಅದು.